ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಯಮಂತಃ ಸಮುದ್ರೇ ಕವಯೋ ವಯಂತಿ ತದಕ್ಷರೇ ಪರಮೇ ಪ್ರಜಾಃ ಯತಃ ಪ್ರಸೂತಾ ಜಗತಃ ಪ್ರಸೂತಿ ತೋಯೇನ ಜೀವಾನ್ ವ್ಯಸಸರ್ಜ ಭೂಮ್ಯಾಂ. ನಾರಾಯಣನ ಅನುಗ್ರಹ ಬೇಕು ಮೋಕ್ಷಕ್ಕೆ. ಹಾಗಾದರೆ ನಾರಾಯಣನ ಜಿಜ್ಞಾಸೆ ಮಾಡಬೇಕು. ಬ್ರಹ್ಮನ ಜಿಜ್ಞಾಸೆ ಮಾಡಿ ಏನು ಉಪಯೋಗ ಅಂತ ಒಂದು ಪ್ರಶ್ನೆ ಬಂದಿತ್ತು. ಅದಕ್ಕೆ ನಾರಾಯಣ ಅಂದ್ರು ಬ್ರಹ್ಮ ಅಂದ್ರು ವಿಷ್ಣು ಅಂದ್ರು ಒಂದೇ ಅಂತ ಅನ್ನೋದನ್ನ ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಅನೇಕ ವಾಕ್ಯಗಳನ್ನ, ಪುರಾಣದ ಮತ್ತೆ ವೇದದ ವಾಕ್ಯಗಳನ್ನು ಕೊಟ್ಟು ಅದನ್ನ ಸತ್ತರ್ಕ ದೀಪಾವಳಿಯಲ್ಲಿ ಪದ್ಮನಾಭ ತೀರ್ಥರು ಏನು ವಿವರಿಸಿದ್ದಾರೆ ಅನ್ನೋದನ್ನ ನಾವೀಗ ನೋಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಕಂದ ಪುರಾಣದ ಒಂದು ಶ್ಲೋಕ ಇದೆ, ಅದನ್ನು ಕೂಡ ಕಳೆದ ದಿವಸ ನೋಡಿದ್ದೀವಿ. ಅಜಸ್ಯನಾಭಾವಿತಿ ಯಸ್ಯನಾಭೇಹೇ ಅಭೂತ್ ಶ್ರುತೇಹೇ ಪುಷ್ಕರಂ ಲೋಕಸಾರಂ ತಸ್ಮೈ ನಮೋ ವ್ಯಸ್ತ ಸಮಸ್ತ ವಿಶ್ವವಿಭೂತೆಯೇ ವಿಷ್ಣವೇ ಲೋಕಕರ್ತೃ ಅಂತ. ಹೀಗೆ ಈ ಸ್ಕಂದ ಪುರಾಣದ ಶ್ಲೋಕ ಆ ಋಗ್ವೇದದ ಮಾತೇನಿದೆ, ಅಜಸ್ಯನಾಭಾವಧ್ಯೇಕಮರ್ಪಿತಂ ಅಂತ, ಅದನ್ನ ವಿಸ್ತರಿಸಿದೆ. ಆ ಮೂಲಕ ಪದ್ಮವನ್ನ ತನ್ನ ನಾಭೆಯಲ್ಲಿ ಇಟ್ಕೊಂಡವನು. ಪದ್ಮ ಎಂಥದ್ದು? ಜಗತ್ತಿನ ಸಾರ ರೂಪವಾದದ್ದು. ಜಗತ್ತೆಲ್ಲವೂ ಕೂಡ, ಬ್ರಹ್ಮಾಂಡವೆಲ್ಲವೂ ಆ ಪದ್ಮದ ರೂಪದಲ್ಲೇ ಮುಂದೆ ಅರಳುತ್ತದೆ. ಅಂಥ ಪದ್ಮವನ್ನು ತನ್ನ ನಾಭಿ ಕಮಲದಲ್ಲಿ ಇಟ್ಕೊಂಡವನು ಅಂತ ಹೀಗೆ ಬಂದಿದೆ. ಅವನನ್ನ ಪರ ಸರ್ವೋತ್ತಮ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಸ್ಕಂದ ಪುರಾಣದಲ್ಲಿಯೂ ಕಾಣಿಸಿದೆ, ವೇದವಾಕ್ಯದಲ್ಲಿಯೂ ಕಾಣಿಸಿದೆ. ಆದ್ದರಿಂದ ಪದ್ಮನಾಭನಾದವನು ಈ ಭಗವಂತ ಅಂತಲೇ ತಿಳ್ಕೋಬೇಕು. ಪದ್ಮನಾಭ ಶಬ್ದದಿಂದ ಬೇರೆ ಯಾರನ್ನೋ ಶಿವಾದಿಗಳನ್ನ ಇಟ್ಕೊಳ್ಳಿಕ್ಕೆ ಏನೂ ಕೂಡ ಕಾರಣ ಇಲ್ಲ. ಪ್ರಸಿದ್ಧವಾದನ್ನು ಬಿಟ್ಟು ಅಪ್ರಸಿದ್ಧವಾದನ್ನು ತಿಳ್ಕೊಳ್ಳಿಕ್ಕೆ ಏನೂ ಕೂಡ ಕಾರಣ ಇಲ್ಲ ಅಂತಲೂ ಕೂಡ ಪದ್ಮನಾಭ ತೀರ್ಥರು ಹೇಳಿದರು. ಅದು ನಾವು ಈ ಹಿಂದೆ ನೋಡಿದ್ದೇವೆ. ನಹಿ ಸರ್ವಭುವನ ಆಶ್ರಯ ಪದ್ಮಾಧಾರ ನಾಭಿಮಾನ್. ಸಕಲ ಭುವನಗಳಿಗೂ ಆಶ್ರಯವಾದದ್ದು ಪದ್ಮ. ಆ ಪದ್ಮಕ್ಕೆ ಆಧಾರವಾದದ್ದು ನಾಭಿ. ಆ ನಾಭಿ ಉಳ್ಳವನು ಈ ಭಗವಂತನೇ. ಅವನನ್ನು ಬಿಟ್ಟು ಬೇರೆ ಯಾರೂ ಕೂಡ ಅಲ್ಲ ಅಂತ ಹೀಗೆ ಗೊತ್ತಾಯ್ತು. ಇತೋಪಿ ವಿಶ್ವಕರ್ಮ ಸೂಕ್ತೆ ಪ್ರತಿಪಾದಿತೋ ವಿಷ್ಣುರೇವ. ಇನ್ನೂ ಒಂದು ಕಾರಣ ಇದೆ. ಅಂಬರಣೀಯ ಸೂಕ್ತದಲ್ಲಿ ಲಕ್ಷ್ಮೀದೇವಿಯ ಮಹಿಮೆಯನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಆ ಮಹಾಮಹಿಮಳಾದ ಲಕ್ಷ್ಮೀದೇವಿಗಿಂತಲೂ ಉನ್ನತವಾದ ಮಹಿಮೆ ಇದ್ದವನು ವಿಷ್ಣು ಅಂತ ಸ್ಪಷ್ಟವಾಗಿರೋದ್ರಿಂದ ಅಂಬರಣೀಯ ಸೂಕ್ತದ ಆಧಾರದಿಂದ ವಿಶ್ವಕರ್ಮ ಸೂಕ್ತದಲ್ಲಿ ಬಂದಂಥವನು ವಿಷ್ಣುವೇ. ವಿಶ್ವಕರ್ಮ ಸೂಕ್ತದಲ್ಲಿ ಪ್ರತಿಪಾದಿತನಾದವನು ವಿಷ್ಣು ಅಂತಲೇ ನಾವು ತಿಳಿಯಬೇಕು ಅಂತ ಗೊತ್ತಾಗ್ತದೆ. ಇತೋಪಿ ಅಂದರೆ ಈ ಕಾರಣದಿಂದಲೂ ಕೂಡ. ಪರ ಏನಾ ಪೃಥಿವ್ಯೈತಾವತಿ ಮಹಿನಾ ಸಂಭೂವ ಇತಿ ಪರಶಬ್ದಸ್ಯ ಅವಧ್ಯಪೇಕ್ಷತ್ವಾತ್. ಅದರ ವಾಕ್ಯದ ಅರ್ಥ ಏನಂತ ಮುಂದೆ ಪದ್ಮನಾಭ ತೀರ್ಥರು ಹೇಳ್ತಾರೆ. ಪರ ಅಂತ ಹೀಗೆ ಭಗವಂತನಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಪರ ಅಂತಂದ್ರೆ ಯಾರಿಗಿಂತ ಅವನು ದೊಡ್ಡವನು ಅದನ್ನು ಕೂಡ ಸ್ಪಷ್ಟವಾಗಿ ವೇದವಾಕ್ಯವೇ ಹೇಳಿದೆ. ಪರ ಶಬ್ದಕ್ಕೊಂದು ಅವಧಿ, ಯಾರಿಗಿಂತ ದೊಡ್ಡವನು ಅದೇ ಅವಧಿ. ಯಾವ ವ್ಯಕ್ತಿಗಿಂತ ದೊಡ್ಡವನು ಅಂತ ಹೇಳ್ತಾರೋ ಆ ವ್ಯಕ್ತಿಯ ಅವಧಿ. ಆದ್ದರಿಂದ ಭಗವಂತ ಈ ದ್ಯು ಮತ್ತು ಪೃಥ್ವಿ ಇವುಗಳಿಗಿಂತ ದೊಡ್ಡವನು ಗೊತ್ತಾಗ್ತಾನೆ. ಅಲ್ಲಿ ಆ ಶ್ಲೋಕ ಏನಿದೆ, ಪರೋ ದಿವಾ ಪರ ಏನ ಪೃಥ್ವಿತವತಿ ಅಂತ ಹೀಗೆಲ್ಲ ಇದೆಯಲ್ಲ. ದಿವಾ ಅಂತಂದ್ರೆ ದಿವಹ ಅಂತ ಅದನ್ನು ವಿಭಕ್ತಿಯನ್ನ ವ್ಯತ್ಯಾಸ ಮಾಡಿ ತಿಳ್ಕೋಬೇಕು. ದಿವಾ ಇತ್ಯಾದಿ ವಿಭಕ್ತಿ ವಿಪರಿಣಾಮ ಕಾರ್ಯ. ದಿವಾ ಪೃಥ್ವಿ ಇವೆರಡಕ್ಕೂ ಕೂಡ ವಿಭಕ್ತಿ ವ್ಯತ್ಯಾಸ ಮಾಡ್ಕೋಬೇಕು. ಅದು ಯಾಕೆ ಹಾಗೆ ಮಾಡಿರ್ತಾರೆ? ವೇದದಲ್ಲಿ ಬೇರೆ ಬೇರೆ ಅರ್ಥಗಳು ಬರುವಂತೆ ಮಾಡಿರ್ತಾರೆ. ಪ್ರಥಮ ವಿಭಕ್ತಿಯನ್ನು ಪ್ರಯೋಗ ಮಾಡಿದರೆ ಸಪ್ತಸು ಪ್ರಥಮ ಅಂತ ಮಹಾವ್ಯಾಕರಣದ ಸೂತ್ರ ಇರೋದ್ರಿಂದ ಪ್ರಥಮ ವಿಭಕ್ತಿ ಅನ್ನೋದು ಉಳಿದ 7 ವಿಭಕ್ತಿಗಳ ಅರ್ಥಕ್ಕೂ ಕೂಡ ಸೂಚಕ ಆಗ್ತದೆ. ಆದ್ರಿಂದ ಪಂಚಮಿ ವಿಭಕ್ತಿ ಅರ್ಥವನ್ನು ನಾವಿಲ್ಲಿ ಇಟ್ಕೊಂಡ್ರೆ ದ್ಯುಲೋಕದ ದ್ಯೂಗಿಂತಲೂ ಹಾಗೆ ಪೃಥ್ವಿಗಿಂತಲೂ ಉತ್ತಮನಾದವನು ಅಂತ ಇಷ್ಟ ಅರ್ಥ ತಿಳಿದು ಬರ್ತದೆ. ದಿವಹ ಪೃಥಿವ್ಯಾಹ ಅಂತ ಹೀಗೆ ವಿಭಕ್ತಿಯ ವ್ಯತ್ಯಾಸ ನಾವು ಮಾಡ್ಕೋಬೇಕು.
ಅದನ್ನ ತಾನೇ ಹೇಳ್ತಾರೆ ಅವರು. ತತಶ್ಚ ಏತದುಕ್ತಂ ಭವತಿ, ಈ ಮುಂದಿನಂತೆ ಅದನ್ನು ಹೇಳಿದಂಗೆ ಆಗ್ತದೆ. ದಿವಹ ಇಲ್ಲೆಲ್ಲ ಫುಲ್ ಸ್ಟಾಪ್ಗಳು ಇರ್ತವೆ ನಡುವೆ ನಡುವೆ. ನಮ್ಮ ಈಗಿನ ಅಧ್ಯಯನದ ದೃಷ್ಟಿಯಿಂದ, ಈಗಿನ ಶೈಲಿ ದೃಷ್ಟಿಯಿಂದ ತತಶ್ಚ ಏತದುಕ್ತಂ ಭವತಿ ಅಂತ ಆದ್ರೆ ಒಂದು ಹೈಫನ್ ಇರೋದು ಒಳ್ಳೆಯದು. ಹಾಗ ಅರ್ಥ ಅದಕ್ಕೆ ಅದಕ್ಕೂ ಕೂಡ. ದಿವ ಇತ್ಯಾದಿ ವಿಭಕ್ತಿ ವಿಪರಿಣಾಮ ಕಾರ್ಯ ತತಶ್ಚ ಏತದುಕ್ತಂ ಭವತಿ. ಕಿಂ ತದುಕ್ತಂ ಭವತಿ, ಅದನ್ನೇ ದಿವಃ ಪರಃ ಅಂತ ಪದ್ಮನಾಭ ತೀರ್ಥರು ಹೇಳ್ತಾ ಇರೋದು. ದಿವಃ ಪರಃ ಏತಸ್ಯಾಹ ಪೃಥಿವ್ಯಾಶ್ಚ ಪರಃ, ದ್ಯುಗಿಂತ ಶ್ರೇಷ್ಠನಾದವನು, ಹಾಗೆ ಈ ಭೂಮಿಗಿಂತಲೂ ಪೃಥ್ವಿಗಿಂತಲೂ ಶ್ರೇಷ್ಠನಾದವನು ಅಂತ ಹೀಗೆಲ್ಲ ಅಲ್ಲಿ ಅರ್ಥ ಇದೆ. ಯಹ ಪುರುಷೋತ್ತಮ, ಇವರೆಲ್ಲರಿಗಿಂತಲೂ ಶ್ರೇಷ್ಠನಾದ ಏನು ಪುರುಷೋತ್ತಮ ಇದ್ದಾನೆ, ಪುರುಷೋತ್ತಮ ಅಂತ ಶಾಸ್ತ್ರದಲ್ಲಿ ನಿರ್ದಿಷ್ಟ ಅಂದರೆ ಪ್ರತಿಪಾದಿತನಾದವನು. ಅಸ್ಯ ಮಹಿಮ್ನ, ಅವನ ಮಹಿಮೆಯಿಂದ ನಾವು ನಾನು ಇಂಥ ಸ್ಥಾನವನ್ನು ಪಡ್ಕೊಂಡಿದ್ದೇನೆ ಅಂತ ಲಕ್ಷ್ಮೀದೇವಿ ಹೇಳೋದು. ಮಹಿಮಾ ಅಂತಿದೆ ಅಲ್ಲಿ ಮೂಲದಲ್ಲಿ ಮಹಿಮಾ ಅಂತಿದ್ದದನ್ನ ಮಹಿಮ್ನಾ ಅಂತ ತಿಳ್ಕೋಬೇಕು. ಅದಕ್ಕೆ ಮಹಿಮ್ನಾ ಅಂತ ಓದಿರೋದು. ಈಗ ನಾವು ಅಂಬ್ರಿಣಿ ಸೂಕ್ತಕ್ಕೆ ಪದ್ಮನಾಭ ತೀರ್ಥರು ಏನು ಅರ್ಥ ಹೇಳ್ತಿದ್ದಾರೆ, ಬೇರೆ ಕಡೆ ಎಲ್ಲಿಯಾದರೂ ಅನುವಾದಗಳನ್ನು ನೋಡಿದರೆ ಆಚಾರ್ಯರೇ ಅನುಯಾಯಿಗಳಿಗೆ ಸಮ್ಮತವಾದ ಅನುವಾದಗಳನ್ನೇ ನೋಡಿದ್ರು ಸ್ವಲ್ಪ ಏನಾದರೂ ಭಿನ್ನವಾಗಿ ಕಾಣಬಹುದು. ಆ ವಿಭಕ್ತಿಗಳಿಗೆ ಅವರು ಅರ್ಥ ಮಾಡೋ ರೀತಿ ಸ್ವಲ್ಪ ಭಿನ್ನ ಆಗಿರುವುದೇ ಇದಕ್ಕೆ ಕಾರಣ. ಅದರಿಂದ ಮಹಿಮಾ ಅಂತ ಏನಿದಿಲ್ಲ, ಮಹಿಮಾ ಅನ್ನೋ ಶಬ್ದಕ್ಕೆ ಮಹಿಮ್ನಾ ಅಂತ ತೃತೀಯ ವಿಭಕ್ತಿ ತಿಳ್ಕೋಬೇಕು. ಒಂದೆರಡು ಕಡೆ ಪಂಚಮಿ ವಿಭಕ್ತಿ ಜೀವ ಮತ್ತು ಪೃಥ್ವಿ, ಮಹಿಮಾ ಶಬ್ದಕ್ಕೆ ತೃತೀಯ ವಿಭಕ್ತಿಯಾಗಿ ಬದಲಾವಣೆ. ಅವನ ಮಹಿಮೆಯಿಂದ ಮಹಿಮ್ನಾ ಪ್ರಭಾವೇನ ಅಹಂ ಏತಾವತಿ, ಅಹಂ ನಾನು ಅಂತ ಲಕ್ಷ್ಮೀದೇವಿ ಏತಾವತಿ ಹೀಗಾಗಿದ್ದೇನೆ. ಏನು ಹೀಗಾಗಿದ್ದೀನಿ ಅಂದರೆ ಇಷ್ಟು ಶಕ್ತಿ ಉಳ್ಳವರಾಗಿದ್ದೀನಿ ಅಂದ್ರೆ ಏನರ್ಥ? ಅಹಂ ರುದ್ರೇಭಿ ವಸುಭಿಶ್ಚರಾಮಿ, ಏಕಾದಶ ರುದ್ರರು ಮತ್ತು ಅಷ್ಟವಸುಗಳು ಇವರೆಲ್ಲರ ಜೊತೆ ನಾನು ಸಂಚಾರ ಮಾಡ್ತೇನೆ, ಅವರು ನನಗೆ ಅನುಯಾಯಿಗಳಾಗಿ ಯಾವತ್ತೂ ಕೂಡ ಇರ್ತಾರೆ. ಇತ್ಯಾರಭ್ಯ ಉಕ್ತ ಮಾಹಾತ್ಮ್ಯವತಿ ಸಂಬಭೂವ. ಅಹಂ ರುದ್ರೇಭಿರ್ವಸು ವಿಶ್ಚರಾಮಿ, ಆಮೇಲೆ ನನಗೆ ಯಾರನ್ನು ಬೇಕೋ ಅವರನ್ನು ರುದ್ರನನ್ನಾಗಿ ಮಾಡ್ತೀನಿ, ಯಾರನ್ನು ಬೇಕಾದರೂ ಬ್ರಹ್ಮನನ್ನಾಗಿ ಮಾಡ್ತೇನೆ ಅಂತೆಲ್ಲ ಅವಳೇನು ಹೇಳಿದ್ದಾಳೆ, ಅದೇ ಅವಳದು ಉಕ್ತ ಮಾಹಾತ್ಮ್ಯ. ಉಕ್ತ ಮಾಹಾತ್ಮ್ಯವತಿ ಸಂಬಭೂವ, ಇಂಥ ಮಾಹಾತ್ಮ್ಯ ಉಳ್ಳವಳಾದೆ ನಾನು ಅಂತ ಅವಳು ತನ್ನ ಬಗ್ಗೆ ಹೇಳ್ಕೊಂಡಿರೋದು. ಇಲ್ಲಿ ಸಂಬಭೂವ ಅಂತ ಲಿಟ್ಲಕಾರ ಇದೆ. ಇದು ವ್ಯಾಕರಣ ದೃಷ್ಟಿಯಿಂದ ಲಿಟ್ಲಕಾರವನ್ನು ಪ್ರಯೋಗ ಮಾಡಲಿಕ್ಕೆ ಕೆಲವು ನಿಯಮಗಳಿವೆ. ಅದು ಮೂಲ ಮಹಾವ್ಯಾಕರಣದಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅಂತೂ ಈಗಿನ ವ್ಯಾಕರಣದಲ್ಲಂತೂ ಇದೆ. ಲಿಟ್ಲಕಾರ ಪ್ರಯೋಗ ಯಾವಾಗ ಮಾಡ್ತಾರೆ ಅಂದರೆ ಪರೋಕ್ಷ ಲಿಟ್ ಅಂತ ಪ್ರಯೋಗ ಮಾಡ್ತಿರ್ತಾರೆ. ನಾನು ಲಿಟ್ಲಕಾರ ಒಂದು ವ್ಯಕ್ತಿಯ ಕುರಿತು ಪ್ರಯೋಗ ಮಾಡಬೇಕಾದ್ರೆ ಆ ವ್ಯಕ್ತಿ ಮತ್ತು ಆ ವ್ಯಕ್ತಿಯ ಕ್ರಿಯೆಗಳು ನನಗೆ ಪರೋಕ್ಷವಾಗಿರಬೇಕು, ನಾನು ಅದನ್ನು ನೋಡಿರಬಾರ್ದು. ಹಾಗಿದ್ದಾಗ ಮಾತ್ರ ಅದನ್ನು ಲಿಟ್ಲಕಾರದಲ್ಲಿ ಪ್ರಯೋಗ ಮಾಡ್ತಾರೆ. ಲಂಗ್ಲಕಾರ ನಿನ್ನೆ ಮೊನ್ನೆ ಹೀಗೆಲ್ಲ, ಅದಕ್ಕೂ ಇವತ್ತಿಂದಕ್ಕೆ ಲಂಗ್ಲಕಾರ ಇಲ್ಲ. ಲುಂಗ್ಲಕಾರ ಒಟ್ಟಾರೆ ಭೂತ, ಇವತ್ತು ನಿನ್ನೆ ಮೊನ್ನೆ ಎಲ್ಲದಕ್ಕೂ ಕೂಡ. ಇದು ಪರೋಕ್ಷವೇ ಆಗಲಿ ಅಪರೋಕ್ಷವೇ ಆಗಲಿ. ಲಂಗ್ಲಕಾರ ಪರೋಕ್ಷವೇ ಆಗಲಿ ಅಪರೋಕ್ಷವೇ ಆಗಲಿ ಆದರೆ ಇವತ್ತಿಂದಾಗಿರಬಾರ್ದು, ಹಿಂದಿಂದಾಗಿರಬೇಕು. ಇದು ಲಂಗ್ಲಕಾರಕ್ಕೆ. ಮತ್ತು ಲಿಟ್ಲಕಾರಕ್ಕೆ ಪರೋಕ್ಷವಾಗಿರ್ಬೇಕು, ಅದು ಯಾವತ್ತಿಂದು ಪ್ರಶ್ನೆ ಅಲ್ಲ, ಪರೋಕ್ಷವಾಗಿರ್ಬೇಕು, ನಾವು ಅದನ್ನು ನೋಡಿರಬಾರ್ದು. ಹೀಗೆ ಅದಕ್ಕೆ ಪ್ರಯೋಗ ಇದೆ. ಅಹಂ ಸಂಭಭೂವ ಅಂತ ಹೇಳುವಾಗ ನನಗೆ ನನ್ನ ಈ ಚರ್ಯೆ ನಾನೇನು ಮಾಡ್ತಾ ಇದ್ದೀನಿ ಇದು ಸಂಭಭೂವ ಅಂತ ಹೇಳೋದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ನಾನು ಈ ಥರ ಆಗಿದ್ದೀನಿ ಅನ್ನೋದು ನನಗೆ ಪರೋಕ್ಷ ಹೇಗೆ? ನನಗದು ಅಪರೋಕ್ಷವೇ ಆಗಿರಬೇಕಲ್ಲ. ಅದರಿಂದ ಅಹಂ ಸಂಭಭೂವ ಅಂತ ಹೇಳಲಿಕ್ಕೆ ಅಂತ ಲಿಟ್ಲಕಾರ ಪ್ರಯೋಗ ಮಾಡೋದು ಹೇಗೆ ಅಂತ ಒಂದು ಜಿಜ್ಞಾಸೆ ಬರಬಹುದು. ಭಾಗವತದಲ್ಲೂ ಕೂಡ ಕೆಲವು ಕಡೆ ಗೋಪಸ್ತ್ರೀಯರು ಮೊದಲಾದವರು ಈ ಥರ ಲಿಟ್ಲಕಾರ ತಮ್ಮ ಬಗ್ಗೆ ತಾವೇ ಪ್ರಯೋಗ ಮಾಡಿಕೊಂಡದ್ದು ಇದೆ. ಇನ್ನು ಕೆಲವರ ಬಗ್ಗೆ ಪ್ರಯೋಗ ಮಾಡಿದ್ದೂ ಇದೆ. ಅದವರಿಗೆ ಅಪರೋಕ್ಷವೇ ಪ್ರತ್ಯಕ್ಷವೇ ಆಗಿದ್ರೂ ಕೂಡ ಅವರು ಲಿಟ್ಲಕಾರ ಪ್ರಯೋಗ ಮಾಡೋದಿದೆ. ಅಲ್ಲಿ ಕೆಲವರು ಹಿರಿಯ ವಿದ್ವಾಂಸರನ್ನು ಮಾತಾಡಿಸಿದಾಗ ಅಥವಾ ಟೀಕಾ ಟಿಪ್ಪಣಿಗಳಲ್ಲಿಯೂ ಇದೆಯೇನೋ, ವ್ಯಾಖ್ಯಾನಗಳಲ್ಲಿ ನಮ್ಮ ಎದುರಿಗೆ ನಡೆದ ಸಂಗತಿಯೇ, ಆದರೆ ಅದು ನಮ್ಮ ಅರಿವಿಗೆ ಬಂದಿದೆ, ಆದರೆ ನಮ್ಮ ಪೂರ್ಣ ಅರಿವಿಗೆ ಬಂದಿಲ್ಲ. ಒಂಥರ ಆವಾಗ ನಾವೇನೋ ಪರವಶರಾಗಿಬಿಟ್ಟಿದ್ದೆವು. ಕ್ರಿಯೆ ನಮ್ಮ ಎದುರಿಗೆ ನಡೆದಿದೆ, ಪೂರ್ಣ ನಮ್ಮ ಅಧೀನವಿಲ್ಲದೆ ನಾವು ಪರವಶರಾಗಿದ್ದಾಗ, ಭಕ್ತಿ ಪರವಶರಾಗಿದ್ದಾಗ, ಯಾವ ಭಾವ ಪರವಶರಾಗಿದ್ದಾಗ ನಮ್ಮ ಕಣ್ಣೆದುರಿಗೆ ಅಂಥ ಒಂದು ಘಟನೆ ನಡೆದು ಬಿಡ್ತದೆ. ಅಥವಾ ನಾವು ಪರಾಧೀನರಾಗಿದ್ದಾಗ, ಪರವಶ ಅಂದ್ರೆ ಪರಾಧೀನ,
ಹೀಗೆ ನಾವು ಆಗಿದ್ದಾಗ ಪೂರ್ಣ ನಮ್ಮ ಹಿಡಿತಕ್ಕೆ ಬರದಂತೆ ನಡೆದ ಒಂದು ಘಟನೆಯನ್ನು ಹೀಗೆ ಲಿಟ್ಲಕಾರದಲ್ಲಿ ಪ್ರಯೋಗ ಮಾಡುವುದಿದೆ ಅಂತ ಕೆಲವು ವಿದ್ವಾಂಸರು ಅದನ್ನ ಅವಾಗ ಪ್ರಯೋಗ ಮಾಡಿದರು. ಹಾಗೆ ನಾನು ಈ ಥರ ಆದೆನು ಅಂತ ಲಕ್ಷ್ಮೀದೇವಿ ಹೇಳುವುದೇನಿದೆಯಲ್ಲ, ಆದೆನು ಅಂತ ಆ ಲಿಟ್ಲಕಾರವೂ ಕೂಡ ಲಕ್ಷ್ಮೀದೇವಿಯ ಪರವಶತೆಯನ್ನು ತೋರಿಸ್ತದೆ. ಅವಳು ಸ್ವತಂತ್ರಳಾಗಿ ಈ ಥರ ಮಾಡಿದ್ದಲ್ವೇ ಅಲ್ಲ, ಆ ಭಾಗವೇ ಆಗಿದೆ. ಭಗವಂತನ ಅನುಗ್ರಹದಿಂದ ಎಲ್ಲವೂ ಆಗಿತ್ತು. ಮತ್ತದು ನಾನು ಪರವಶಳಾಗಿದ್ದಾಗ ನನ್ನದೇನೂ ಪ್ರಭಾವ ಇಲ್ಲದೇನೆ ನನ್ನ ಕಡೆಯಿಂದ ಎಲ್ಲ ಕೆಲಸಗಳು ಆಗ್ತಾ ಹೋಗ್ತಾ ಇವೆ ಅಂತ ಲಕ್ಷ್ಮೀದೇವಿ ಆ ಲಿಟ್ಲಕಾರವನ್ನು ಪ್ರಯೋಗ ಮಾಡಿದಾಳೆ ಅಂತ ತಿಳ್ಕೋಬಹುದು ನಾವು. ಮತ್ತಲ್ಲಿ ದ್ಯಾವಾ ಪೃಥ್ವಿ ಅಂತ ಬಂತಲ್ಲ, ದ್ಯಾವಾ ಪೃಥ್ವಿ ದೇವತಾ, ಇಲ್ಲಿ ಅದನ್ನು ನಾವು ಓದುವಾಗ ದ್ಯುದೇವತೆ ಮತ್ತು ಪೃಥ್ವಿ ದೇವತೆ ಅಂತ ಓದಬೇಕು. ದ್ಯುಶ್ಚ ಅಥವಾ ದ್ಯೌಶ್ಚ ಹೀಗೇನೋ ಇರಬೇಕದು. ಪೃಥ್ವೀಚ ದ್ಯಾವಾ ಪೃಥಿವ್ಯೌ ಹೀಗೆ ದ್ವಿವಚನ ಆಗ್ತದೆ. ಸಮಾಸ ಆದ್ಮೇಲೆ ಅದು ದ್ಯಾವಾ ಅಂತ ಆಗ್ತದೆ. ನಾವು ಪ್ರತ್ಯೇಕವಾಗಿ ಓದುವಾಗ ಅದು ಎಲ್ಲಿಯಾದರೂ ದ್ಯಾವಾ ದೇವತೆ ಅಂತ ಹೀಗೆ ಓದಬಾರ್ದು, ಅದು ತಪ್ಪಾಗ್ತದೆ. ಕೆಲವು ಕಡೆ ಹಾಗೆ ಯಾರು ಕನ್ನಡದ ಅನುವಾದದಲ್ಲಿ ಅಥವಾ ವ್ಯವಹಾರದಲ್ಲಿ ಮಾತನಾಡುವಾಗ ಆ ಥರ ಪ್ರಯೋಗ ಮಾಡಿದ್ದು ಗಮನಕ್ಕೆ ಬಂದಿತ್ತು, ಅದಕ್ಕಾಗಿ ಹೇಳಿದೆ. ಇಲ್ಲಿ ದ್ಯಾವಾ ಪೃಥ್ವಿ ದೇವತಾ ಅಂತಂದ್ರೆ ಸಮಾಸ ಇದೆ. ದ್ಯುಶ್ಚ ಪೃಥ್ವೀಚ ದ್ಯುಪೃಥಿವ್ಯೌ, ದ್ಯಾವಾ ಪೃಥಿವ್ಯೌ, ದ್ಯುಪೃಥಿವ್ಯೌ ಅಲ್ಲ, ದ್ಯಾವಾ ಪೃಥಿವ್ಯೌ. ದ್ಯಾವಾ ಪೃಥಿವ್ಯೋ ದೇವತಾ ಮೊದಲು ದ್ವಂದ್ವ ಸಮಾಸ, ಆಮೇಲೆ ಷಷ್ಠಿ ತತ್ಪುರುಷ ಸಮಾಸ. ಅವಳು ಯಾರು? ದ್ಯುಲೋಕದ ದೇವತೆ ಮತ್ತು ಪೃಥ್ವಿ ಲೋಕದ ದೇವತೆ ಅಂದ್ರೆ ಯಾರು ಅಂತ ನಮಗೊಂದು ಪ್ರಶ್ನೆ ಬರ್ತದೆ. ಪೃಥ್ವಿ ಲೋಕದ ದೇವತೆ ಅಂದ್ರೆ ಈ 18ನೇ ಕಕ್ಷಾದಲ್ಲಿರುವಂತಹ ಪೃಥ್ವಿ ದೇವತೆ. ಹಾಗೆ ದ್ಯುಲೋಕದ ದೇವತೆ ಅಂದ್ರೆ ಸ್ವರ್ಗಲೋಕದ ಅಭಿಮಾನಿಯಾದಂತಹ ದೇವತೆ ಒಬ್ಬಳಿದ್ದಾಳೆ. ಅವಳು ಶಚಿ ಜೀವಿ ಜೊತೆಗೆ ಒಂದು ಬಾರಿ ಸ್ಪರ್ಧೆ ಮಾಡಿದ್ಲು, ಇಂದ್ರನ ಅನುರಾಗವನ್ನು ಗಳಿಸ್ಬೇಕು ಅಂತ. ಆಗ ಶಚಿ ಅವಳಿಗೆ ಶಾಪ ಕೊಟ್ಟಿದ್ಲು ಅಂತ ಹೀಗೆಲ್ಲ ಕೆಲವು ತಾತ್ಪರ್ಯ ನಿರ್ಣಯದಲ್ಲಿ ನೀವು ಕೇಳಿರ್ತೀರಿ. ಅದರಿಂದ ಇಲ್ಲಿ ದ್ಯು ದೇವತೆ ಅಂದ್ರೆ ಆ ದೇವತೆ, ಪೃಥ್ವಿ ಅಂದ್ರೆ ಈ 18ನೇ ಕಕ್ಷಾದಲ್ಲಿರುವ ದೇವತೆ ಅಂತ ಹೀಗೇನಾದ್ರು ತಿಳ್ಕೊಬೇಕಾದ್ರೆ ಇವ್ರು ಅಲ್ಲ ಅಂತಲ್ಲ, ಇವ್ರಿಗಿಂತಲೂ ಶ್ರೇಷ್ಠ ಭಗವಂತ. ಅದಲ್ಲದೆ ದ್ಯಾವಾ ಪೃಥಿವ್ಯೌ ಶ್ರೀಭೂಮ್ಯೌ ಅಂತ ಋಗ್ಭಾಷ್ಯದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರಿಂದ ದ್ಯು ಪೃಥ್ವಿ ಅಂತ ಎಲ್ಲಿಯಾದ್ರೂ ಬಂದ್ರೆ ಲಕ್ಷ್ಮೀದೇವಿ 2 ರೂಪಗಳು, ಶ್ರೀದೇವಿ ಮತ್ತು ಭೂದೇವಿ ಅಂತ ಲಕ್ಷ್ಮೀದೇವಿದೆ 2 ರೂಪಗಳು. ಅವಳಿಗಿಂತ ಶ್ರೇಷ್ಠ ಅನ್ನೋದನ್ನೇ ಅವ್ರು ತಿಳಿಸುವ ಉದ್ದೇಶ ಇರ್ತದೆ. ಸ್ವರ್ಗಲೋಕದ ಅಭಿಮಾನಿ ದೇವತೆ ಭೂಲೋಕದ ಅಭಿಮಾನಿ ದೇವತೆಗಿಂತ ಶ್ರೇಷ್ಠ ಅಂತ ಅನ್ನೋದು ಬಹಳ ಮಹತ್ವವನ್ನೇನು ತೋರಿಸೋದಿಲ್ಲ. ಸೃಷ್ಟಿಯಲ್ಲಿ ಇರುವ ಅತಿ ದೊಡ್ಡ ದೇವತೆ ಅಂದ್ರೆ ಪರಮಾತ್ಮ, ಅವನ ನಂತರ ಇರುವವಳು ಲಕ್ಷ್ಮೀದೇವಿ. ಅವಳಿಗೆ ಈ 2 ರೂಪಗಳಿಗಿಂತಲೂ ಭಗವಂತ ಭಿನ್ನ. ಅಂದ್ರೆ ಲಕ್ಷ್ಮೀದೇವಿ ಭಗವಂತನನ್ನ ಕೆಲವು ಬಾರಿ 2 ಪತ್ನಿಯ ಸಮೇತ ಅಂತ ವರ್ಣನೆ ಮಾಡ್ತಾರೆ, ಕೆಲವು ಬಾರಿ 3 ಪತ್ನಿ ಸಮೇತ ಅಂತ ವರ್ಣನೆ ಮಾಡ್ತಾರೆ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯವು, ನಿನಗೆ ಶ್ರೀ ಮತ್ತು ಲಕ್ಷ್ಮಿ ಅಂತ 2 ಪತ್ನಿಯರಿದ್ದಾರೆ ಅಂತ ಇನ್ನೊಂದು ವೇದವಾಕ್ಯನೂ ಇದೆ. ಅದು ಮುಂದೆ ಬರೋದಿದೆ ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಆದ್ರಿಂದ ಲಕ್ಷ್ಮೀರೇವ ದ್ವಿರೂಪ ವಿವಕ್ಷಿತ, ದ್ವಿರೂಪಳಾದ ಲಕ್ಷ್ಮೀದೇವಿಗಿಂತ ಅವನು ಉತ್ತಮ ಅಂತ ಮುಂದೆ ಗೊತ್ತಾಗ್ತದೆ. ತೇನ ದ್ಯಾವಾ ಪೃಥ್ವಿ ಪರತ್ವಂ, ಪರತ್ವ ಅಂದ್ರೆ ದ್ಯುಲೋಕ ಮತ್ತು ಪೃಥ್ವಿಗಿಂತ ಪರ ಅವನು ಅಂದರೆ ಪ್ರಕೃತಿಗಿಂತ ಪರ. ಪ್ರಕೃತಿ ಶಬ್ದ ಪ್ರಕೃತಿಯ ಅಭಿಮಾನಿನಿಯಾದ ಲಕ್ಷ್ಮೀದೇವಿಗಿಂತ ಅವನು ಪರ ಅಂತಾನೆ ಅರ್ಥ, ಹೊರತು ಈ ಭೂಲೋಕದ ಅಭಿಮಾನಿ ಇತ್ಯಾದಿ ದೇವತಾಗಳಿಗಿಂತ ಆತ ಪರ ಅನ್ನೋದಕ್ಕೆ ಅದೇನು ಇಲ್ಲಿ ತಾತ್ಪರ್ಯ ಅಲ್ಲ. ನಚ ಅತ್ರ ಲಕ್ಷ್ಮೀ ಪ್ರಭಾವ ಕಾರಣಭೂತಃ, ಲಕ್ಷ್ಮೀದೇವಿಯೇ ಇಂಥ ಒಂದು ಮಹಾಪ್ರಭಾವಕ್ಕೆ ಕಾರಣನಾದವನು ಮತ್ತು ಆ ದ್ಯುಪೃಥ್ವಿಗಳಿಗಿಂತಲೂ ಉತ್ತಮನಾದವನು ವಿಷ್ಣು ಯಾಕಾಗಬೇಕು, ಬ್ರಹ್ಮಾದಿಗಳು ಯಾಕೆ ಆಗಬಾರ್ದು ಅಂತ ನಮಗೊಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಕೊಡ್ತಾರೆ ಇಲ್ಲಿ ಮುಂದೆ. ಎಂ ಕಾಮಯೇ ತಮ್ ತಮ್ ಉಗ್ರಂ ಕೃಣೋಮಿ, ನಾನು ಯಾರನ್ನು ಬಯಸ್ತೇನೋ ಆ ವ್ಯಕ್ತಿಯನ್ನು ನಾನು ಉಗ್ರ ಅಂದ್ರೆ ರುದ್ರ ಪದವಿಗೇರಿಸ್ತೇನೆ. ತಮ್ ಬ್ರಹ್ಮಾಣಂ, ರುದ್ರ ಬ್ರಹ್ಮಾದಿಗಳನ್ನು ಅವರವರ ಪದವಿಗೆ ನಾನು ಏರಿಸುವ ಶಕ್ತಿ ಉಳ್ಳವಳಾಗಿದ್ದೀನಿ ಅಂತ ಲಕ್ಷ್ಮೀದೇವಿ ಹೇಳ್ಕೊಂಡಿದ್ದಾಳೆ. ಆದ್ರಿಂದ ಇಲ್ಲಿ ದ್ಯುಲೋಕ ಪೃಥ್ವಿಗೆ ದ್ಯುಗಿಂತಲೂ ಪೃಥ್ವಿಗಿಂತಲೂ ಉತ್ತಮ ಅಂದ್ರೆ ಬ್ರಹ್ಮಾದಿಗಳನ್ನು ಇಟ್ಕೋಬಾರದು. ಬ್ರಹ್ಮಾದೀನಾಂ ಸ್ವಸೃಜ್ಯತ್ವ ಮುಕ್ತ, ಅವಳು ತನ್ನಿಂದ ಸೃಷ್ಟಿಸಲ್ಪಡ್ತಾಳೆ. ಈ
ರುದ್ರಾದಿಗಳು ಲಕ್ಷ್ಮೀದೇವಿಯಿಂದ ಸೃಷ್ಟಿಸಲ್ಪಟ್ಟವರು, ಹೊರತು ಅವಳಿಗಿಂತಲೂ ಉತ್ತಮರು ಅಂತ ಆಗೋದಿಲ್ಲ. ದ್ಯು ಶಬ್ದದಿಂದ ಹೇಗೆ ಲಕ್ಷ್ಮೀದೇವಿ ವಾಚ್ಯಳು ಅಂದರೆ ದ್ಯು ಅಭಿಗಮನೆ ಅಂತ ಧಾತು, ಕೋಶಗಳಲ್ಲಿ ಅದನ್ನೇ ಹೇಳ್ತಾರೆ. ಅಭಿಗಮನ ಅಂತ ಏನಿದೆಯಲ್ಲ, ಅಭಿಗಮನ ಅಭಿ ಎನ್ನುವ ಉಪಸರ್ಗವನ್ನು ಹಾಗೆ ಇಟ್ಕೊಂಡು ಗಮನ ಅನ್ನೋ ಧಾತುವಿನ ಬದಲಾಗಿ ಸರಣ ಅಂತ ಒಂದು ಧಾತುವನ್ನು ನಾವು ಇಟ್ಕೊಂಡು ಸ್ವಲ್ಪ ಆಲೋಚನೆ ಮಾಡೋಣ. ಅಭಿಗಮನ ಅಭಿಸರಣ ಎರಡಕ್ಕೂ ಅರ್ಥ ಒಂದೇ ಆಗ್ತದೆ. ಈಗ ಅಭಿಗಮನ ಅಂದ್ರೆ ಯಾರನ್ನಾದರೂ ಕುರಿತು ನಾವು ಹೋಗೋದು, ಅವ್ರನ್ನ ಅಪ್ರೋಚ್ ಮಾಡೋದು. ಬರೇ ಗಮನ ಅಂತ ಪ್ರಯೋಗ ಮಾಡುವುದಕ್ಕಿಂತ ಸರಣ ಅಂತ ಪ್ರಯೋಗ ಮಾಡಿದರೆ ಅಲ್ಲೊಂದು ಶೃಂಗಾರ ಇದೆ. ಅಭಿಸಾರಿಕಾ ಅಂತ ಒಂದು ಪ್ರಯೋಗ ಮಾಡ್ತಾರೆ ಸಂಸ್ಕೃತದ ಕಾವ್ಯಗಳಲ್ಲಿ. ಅಭಿಸಾರಿಕಾ ನಾಯಿಕ ಅಂತ, ತನ್ನ ಪ್ರಿಯತಮ ಅಥವಾ ಪತಿಯನ್ನ ಕುರಿತು ಹೋಗ್ತಾ ಇರುವಂತಹ ನಾಯಕಿಗೆ ಅಭಿಸಾರಿಕಾ ಅಂತ ಹೀಗೆ ಕರೀತಾರೆ. ಆದ್ರಿಂದ ದ್ಯು ಅನ್ನೋ ಶಬ್ದದಿಂದ ಲಕ್ಷ್ಮೀದೇವಿ ಹೇಗೆ ವಾಚ್ಯಳು ಅಂದರೆ ದ್ಯು ಅಭಿಗಮನೆ, ಭಗವಂತನನ್ನು ಕುರಿತು ಅವಳು ಹೋಗ್ತಾ ಇದ್ದಾಳೆ, ಭಗವಂತನ ಕಡೆಗೆ ಸಾಗುತ್ತಾ ಇದ್ದಾಳೆ ಅಂತ ಹೀಗದ್ರ ಅರ್ಥ. ಗಮನ ಅಂತಲೇ ಇಲ್ಲಿ ನಾವು ಅವ್ರು ಹೇಳಿದ್ರು ಧಾತು ಇರೋದು ಮೂಲ ರೂಪ ದ್ಯು ಅಂತ ಮಾತ್ರ. ಅದು ಅಭಿಗಮನ ಅಂತಲೂ ತಿಳ್ಕೊಬಹುದು, ಅಭಿಸರಣ ಅಂತಲೂ ತಿಳ್ಕೊಬಹುದು. ಆದ್ರಿಂದಲೇ ಈ ನನಗೆ ಹಿಂದೆ ಭಾಗವತ ಪ್ರವಚನ ಮಾಡಿ ಆದ್ಮೇಲೆ ಈಗ ಒಂದು ವಿಷಯ ಗಮನಕ್ಕೆ ಬಂದಿತ್ತು. ಅಖಿಲ ಶ್ರುತಿ ಸಾರಂ ಅಂತ ಒಂದು ಶಬ್ದ ಇದೆ ಅಲ್ಲಿ. ಅಧ್ಯಾತ್ಮ ದೀಪಂ ಅಖಿಲ ಶ್ರುತಿ ಸಾರಂ ಏಕಂ ಅಂತ. ಶ್ರುತಿ ಸಾರ ಅಂತಿದೆಯಲ್ಲ, ಶ್ರುತಿಗಳು ಅಂದ್ರೆ ಶಾಸ್ತ್ರಗಳು. ಆ ಶಾಸ್ತ್ರಗಳ ಸಾರ ರೂಪನಾದವನು, ಶಾಸ್ತ್ರಗಳಲ್ಲಿ ಪ್ರತಿಪಾದಿತನಾದವನು ಈ ಭಗವಂತ ಅಂತ ಅರ್ಥ ನಾವು ಹೇಳಿದ್ದೇವೆ. ಅದಷ್ಟೇ ಅಲ್ಲದೆ ಶ್ರುತಿಗಳೆಂಬ ನದಿಗಳಿಂದ ಅಥವಾ ಶ್ರುತಿ ಅಭಿಮಾನಿ ಆದಂತಹ ಲಕ್ಷ್ಮೀದೇವಿಯಿಂದ ಸಾರ, ಶ್ರುತಿ ಸಾರ ಅಂದ್ರೆ ಶ್ರುತಿಯಿಂದ ಇವನು ದ ಒನ್ ಹೂ ಈಸ್ ಅಪ್ರೋಚ್ಡ್ ಅಂತ ಅರ್ಥ. ಯಾರನ್ನು ಕುರಿತು ಶ್ರುತಿಗಳು ಹೋಗ್ತಾವೋ ಅಲ್ಲಿ ಕೂಡ ಅಭಿ ಅಂತ ಉಪಸರ್ಗ ಇಲ್ಲ, ಆದರೆ ಸ್ತ್ರೀಗತವನ್ನು ಧಾತು ಇರೋದನ್ನು ಗಮನಿಸ್ಬೇಕು. ಹೀಗೆ ಶ್ರುತಿಗಳಿಂದ ಹೋಗಲ್ಪಡುವವನು, ಶ್ರುತಿಗಳಿಂದ ಸಮೀಪಿಸಲ್ಪಡುವವನು ಅಂತ ಹೀಗದ್ರ ಅರ್ಥ. ಶ್ರುತಿಭಿ ಶ್ರೀಯತೆ ಇತಿ ಶ್ರುತಿ ಸಾರ. ನಮಗೆ ವ್ಯಾಕರಣವನ್ನು ಓದಿದವರಿಗೊಂದು ಗೊಂದಲ ಬರಬಹುದು. ಸಾರ ಅನ್ನೋ ಶಬ್ದ ಘಂಜ್ ಪ್ರತ್ಯಯ ಅಂತ ಯಾವ ಶಬ್ದ ಅದು. ಯಾಗ, ಭೋಗ, ತ್ಯಾಗ, ಸಾರ ಹೀಗೆಲ್ಲ ಇವೆಲ್ಲ ಘಂಜ್ ಪ್ರತ್ಯಯ ಅಂತವಾದ ಶಬ್ದಗಳು. ಘಂಜ್ ಪ್ರತ್ಯಯ ಏನನ್ನು ಹೇಳ್ತದೆ ಅಂದ್ರೆ ಕ್ರಿಯೆಯನ್ನು ಮಾತ್ರ ಹೇಳ್ತದೆ. ಯಾಗ ಅಂದ್ರೆ ಯಾಗ ಮಾಡುವ ಕ್ರಿಯೆ, ಹೊರತು ಯಾಗ ಮಾಡುವಾಗ ಉಪಯೋಗ ಮಾಡುವ ತುಪ್ಪ ಮೊದಲಾದ ವಸ್ತುಗಳು ಇರ್ತಾವಲ್ಲ ಅದನ್ನ ಹೋಮಿಸಲ್ಪಡುವ ವಸ್ತುವನ್ನು ಅದು ಹೇಳೋದಿಲ್ಲ. ಭೋಗ ಅನ್ನೋ ಶಬ್ದವು ಕೂಡ ಭೋಗಿಸುವ ಕ್ರಿಯೆಯನ್ನು ಹೇಳ್ತದೆ, ಭೋಗಿಸುವ ವಸ್ತುವನ್ನು ಹೇಳೋದಿಲ್ಲ ಅಂತ ನಮಗೊಂದು ಸಂಶಯ ಬರ್ತದೆ. ಆದರೆ ಆ ಭಾಗವತದ ಯಾವುದೋ ಒಂದು ವ್ಯಾಖ್ಯಾನದಲ್ಲಿದೆ, ಘನಿ ಪ್ರತ್ಯಯ ಕೇವಲ ಕ್ರಿಯೆಯ ಅರ್ಥದಲ್ಲಿ ಮಾತ್ರ ಬರುವುದಲ್ಲ, ಕರ್ಮಾರ್ಥದಲ್ಲಿಯೂ ಘನಿ ಪ್ರತ್ಯಯ ಬರಬಹುದು ಅಂತ ಒಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ. ಯಸ್ವಾನುಭಾವಂ ಈ ಭಾಗವತ ಗ್ರಂಥ ಅನ್ನೋದು ಶುಕಾಚಾರ್ಯನಿಂದ ಮೊದಲು ಅನುಭವಿಸಲ್ಪಟ್ಟದ್ದು. ಅನುಭಾವ ಘನಿ ಪ್ರತ್ಯಯ ಅಂತವಾದ ಶಬ್ದ. ಹೇಗೆ ಅಂದ್ರೆ ಶುಕಾಚಾರ್ಯನಿಂದ ಅದು ಅನುಭವಿಸಲ್ಪಟ್ಟದ್ದು, ಅನುಭವಕ್ಕೆ ಅದು ಪಾತ್ರವಾದದ್ದು. ಹೀಗೆ ಅಲ್ಲೂ ಕೂಡ ಕರ್ಮಾರ್ಥದಲ್ಲಿ ಘನಿ ಪ್ರತ್ಯಯ ಬಂದಿದೆ ಅಂತ ಒಬ್ಬರು ವ್ಯಾಖ್ಯಾನಕಾರ ಹೇಳಿದ್ದಾರೆ. ಹಾಗೆ ಶ್ರುತಿಸಾರ ಅಂದ್ರೆ ಶ್ರುತಿಗಳಿಂದ ಅಪ್ರೋಚರಾದಂಥವನು, ಶ್ರುತಿಗಳಿಂದ ಸಮೀಪಿಸಲ್ಪಟ್ಟವನು ಅಂತ ಅರ್ಥ. ಹಾಗೆ ಇಲ್ಲೂ ಕೂಡ ದ್ಯು ಅಭಿಗಮನೆ ಅಂತ ಆ ಧಾತು. ಇನ್ನ ಪೃಥ್ವಿ ಅಥವಾ ಪೃಥ್ವಿ ಅಂತ ಈಗ ಒಂದು ಶಬ್ದ ಇದೆಯಲ್ಲ, ಅದಕ್ಕೆ ಪ್ರಥತೆ ವಿಸ್ತೃತವಾದದ್ದು ಅಂತ ಈಗ ಅರ್ಥ ಇದೆ. ಭಗವಂತನಿಗೆ ಅದು ವಾಚಕವಾದಾಗಲೂ ಕೂಡ ಪ್ರಥನಾತ್ ಪೃಥ್ವಿ ಸ್ಮೃತಃ ಅಂತಲೇ ಹೀಗೆ ಸರ್ವಮೂಲದಲ್ಲಿ ಒಂದು ಕಡೆ ಹೇಳಿದ್ದಾರೆ. ತುಂಬ ವಿಶಾಲವಾದದ್ದು, ಹರಡಿಕೊಳ್ಳುವುದು. ಸೂಕ್ಷ್ಮ ರೂಪದಲ್ಲಿ ಮೂಲತಃ ಇದ್ದದ್ದು ಅದು ಹರಡಿಕೊಂಡು ವಿಶಾಲ ರೂಪವನ್ನು ತಾಳುವುದರಿಂದ ಅದನ್ನು ಪೃಥ್ವಿ ಅಂತ ಹೀಗೆ ಕರೀತಾರೆ. ಪೃಥ್ವಿ ಅಂದರೆ ಸ್ಥೂಲ ಗುಣತ್ವಯುಕ್ತ ಅಂತ ಹೀಗೆಲ್ಲ ಅದಕ್ಕೆ ವ್ಯಾಖ್ಯಾನ ಕೂಡ ಇಲ್ಲಿ ಕೋಶಗಳಲ್ಲಿ. ನಾನೇನೀಗ ಋಗ್ಭಾಷೆಯನ್ನು ನೆನಪಿಂದ ಮಾತ್ರ ಹೇಳಿದೆ. ಕೋಶಕ್ಕನುಸಾರವಾಗಿ ಪ್ರಥತೆ ವಿಸ್ತರಿಸಲ್ಪಡುವಂಥದ್ದು ಅಂತಲೇ ಹೀಗೆ ಅದಕ್ಕೆ ಅರ್ಥ ಹೇಳಿದ್ದಾರೆ. ವಿಸ್ತರಿಸಲ್ಪಡುವುದು ಅಥವಾ ಹೆಚ್ಚು ಪ್ರಸಿದ್ಧವಾದದ್ದು, ಭಗವಂತನನ್ನು ಬಿಟ್ಟು ಶಾಸ್ತ್ರದಲ್ಲಿ ಪ್ರಸಿದ್ಧಿಸಲ್ಪಡುವುದು ಈ ಪ್ರಕೃತಿಯೇ, ಅಂದರೆ ಲಕ್ಷ್ಮೀದೇವಿಯೇ. ಆದ್ದರಿಂದ ಪ್ರಥತೆ ಅಂತ ಅವಳನ್ನೇ ಹೇಳ್ತಾರೆ. ಹೀಗೆ ದ್ಯು ಮತ್ತು ಪೃಥ್ವಿ ಎಂಬ ಎರಡೂ ಶಬ್ದಗಳಿಂದಲೂ ಕೂಡ ಲಕ್ಷ್ಮೀದೇವಿ ಮತ್ತು
ಲಕ್ಷ್ಮೀದೇವಿ ಎರಡು ರೂಪಗಳನ್ನೇ ತಿಳ್ಕೋಬೇಕು ಅಂತ ತಾತ್ಪರ್ಯ ಆಗ್ತದೆ. ನನಗೆ ಕಾರಣನಾದ ಭಗವಂತ ಮಮ ಯೋನಿ ಅಪ್ಸು ಅಂತಹ ಅಪ್ಸು ಅಂತಹ ಅಂದ್ರೆ ಸಮುದ್ರದಲ್ಲಿದ್ದಾನೆ, ನನಗೆ ಕಾರಣನಾದ ವ್ಯಕ್ತಿ. ಕೆಲವು ಕಡೆ ಯೋನಿ ಅನ್ನೋ ಶಬ್ದಕ್ಕೆ ಪತ್ನಿ ಅಂತ ಅರ್ಥ ಇದೆ. ಮಮ ಯೋನಿರ್ ಮಹದ್ ಬ್ರಹ್ಮ ಅಂತ ಭಗವದ್ಗೀತಾದಲ್ಲಿ. ಇಲ್ಲಿ ಯೋನಿ ಅಂದ್ರೆ ಇವಳ ಆವಿಷ್ಕಾರಕ್ಕೆ ಕಾರಣನಾದವನು, ಪ್ರಾದುರ್ಭಾವಕ್ಕೆ ಕಾರಣನಾದಂಥ ಭಗವಂತ ಅಂತ. ಅವನು ಕ್ಷೀರೋದಾರಣವ ಶಯಾನಸ್ಯ, ಕ್ಷೀರ ಸಮುದ್ರದ ಒಳಗೆ ಅದರ ಮಧ್ಯದಲ್ಲಿ ಮಲಗಿರುವವನು. ಸ್ವಪ್ರಾದುರ್ಭಾವ ಕಾರಣಸ್ಯ ವಿಷ್ಣೋಹೋ ನಿರ್ದಿಷ್ಟತ್ವೇನ, ಆ ಕ್ಷೀರ ಸಮುದ್ರದಲ್ಲಿ ಮಲಗಿರುವ ತನ್ನ ಪ್ರಾದುರ್ಭಾವಕ್ಕೆ ಕಾರಣನಾದ ಭಗವಂತನನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ವಿಷ್ಣೋಹೋ ನಿರ್ದಿಷ್ಟತ್ವೇನ ಬ್ರಹ್ಮಾದೇಹೇ ಲಕ್ಷ್ಮೀ ಇಚ್ಛೆಯ ಆಪ್ತಪದತ್ವೇನ ವಿಷ್ಣೋಹೋ ಪ್ರಕೃತಿಪರತ್ವ ಸಿದ್ಧೇಹೇ. ಬ್ರಹ್ಮಾದಿಗಳು ಲಕ್ಷ್ಮೀದೇವಿ ಇಚ್ಛೆಯಿಂದ ತಮ್ಮ ಪದವಿಯನ್ನು ಪಡಿತಾರೆ, ಅವಳಿಗಿಂತ ಅವರು ಶ್ರೇಷ್ಠರಾಗುವ ಪ್ರಶ್ನವೇ ಇಲ್ಲ. ಆದ್ದರಿಂದ ವಿಷ್ಣುವೇ ಪ್ರಕೃತಿಗಿಂತ ಪರ ಅಂತ ಹೀಗೆ ಸಿದ್ಧನಾಗ್ತಾನೆ. ಇಲ್ಲಿ ಲಕ್ಷ್ಮೀದೇವಿಯ ಪ್ರಾದುರ್ಭಾವ ಅಂತಿದೆಯಲ್ಲ, ನಿಮ್ಗೆ ಅದೆಲ್ಲ ಗೊತ್ತಿದೆ, ಈಗ ಇನ್ನೊಂದ್ಸರಿ ನೆನಪಾಡ್ಬೇಕಷ್ಟೆ. ಲಕ್ಷ್ಮೀದೇವಿಗೆ ಚತುರ್ಮುಖ ಬ್ರಹ್ಮದೇವಾದಿಗಳಿಗೆ ಇರುವಂತೆ ಭೌತ ದೇಹವೂ ಕೂಡ ಬರೋದಿಲ್ಲ. ಅನಿರುದ್ಧ ದೇಹ ಅಂತನೂ ಇಲ್ಲವೂ ಇಲ್ಲ, ಭೌತ ದೇಹವೂ ಇಲ್ಲ ಅವಳಿಗಿರುವುದು ಕೇವಲ ಸ್ವರೂಪ ದೇಹ ಮಾತ್ರ. ಲಿಂಗದೇಹವೂ ಇಲ್ಲ, ಅನಿರುದ್ಧ ದೇಹವೂ ಇಲ್ಲ, ಭೌತ ದೇಹವೂ ಇಲ್ಲ. ಮತ್ತು ಅವಳಿಗೆ ಪ್ರಾದುರ್ಭಾವ ಅಂದ್ರೆ ಹೇಗೆ? ಸೃಷ್ಟಿಯೂ ಇಲ್ಲ. ಹೇಗೆ ಪ್ರಾದುರ್ಭಾವ ಅಂದರೆ ಪರಾಧೀನ ವಿಶೇಷಾವಾಪ್ತಿ ಅಂತ ನೀವೆಲ್ಲ ಕೇಳೇ ಇದ್ದೀರಿ. ಪರ ಅಂದರೆ ಪರಮ ಭಗವಂತ, ಅವನ ಅಧೀನವಾದಂಥ ಒಂದು ವಿಶೇಷ ಅಂದರೆ ಸೃಷ್ಟಿಸಬೇಕು ಅನ್ನುವ ಇಚ್ಛೆ ಮತ್ತು ಪ್ರಕೃತಿಯ ಮೇಲಿನ ಅಭಿಮಾನ ಇವೆಲ್ಲ ಬರ್ತಾವಲ್ಲ, ಅದೇ ಅವಳಿಗೆ ಸೃಷ್ಟಿ ಅಂತ. ಹೀಗೆ ಲಕ್ಷ್ಮೀದೇವಿಗೂ ಕೂಡ ಆ ರೀತಿಯಾದ ಸೃಷ್ಟಿ ಇದೆ ಮತ್ತು ಅಪರಿಪೂರ್ಣತಾ ಅನ್ನುವ ನಾಶವೂ ಕೂಡ ಅವಳಿಗಿದೆ. ಅನಿತ್ಯತ್ವ, ದೇಹಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತಾ, ನಾಶ, ಈ ಥರ 4 ಥರದ ನಾಶ ಇದೆ. ದುಃಖ ಪ್ರಾಪ್ತಿ ಅನ್ನುವ ಅಪೂರ್ಣತಾ ಲಕ್ಷ್ಮೀದೇವಿಗೆ ಇಲ್ಲದೆ ಹೋದರೂ ಅಪೂರ್ಣತಾ ಅನ್ನುವ ನಾಶ ಇದೆ. ಹಾಗೆ ಸೃಷ್ಟಿಸಬೇಕೆಂಬ ಬಯಕೆ ಅದು ಭಗವಂತನಿಂದ ಬರುವುದರಿಂದ ಅವಳಿಗೆ ಉತ್ಪತ್ತಿಯೂ ಕೂಡ ಇದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಅದೇ ಅವಳ ಪ್ರಾದುರ್ಭಾವ ಅಂತ ನಾವು ತಿಳ್ಕೊಳ್ಬೇಕು. ಉಗ್ರಹ ಬ್ರಹ್ಮಶಬ್ದೇನ ಪ್ರಕೃತಿಪರತ್ವ ಸಿದ್ಧೇಹೆ. ಬ್ರಹ್ಮಶಬ್ದೇನ ಚತುರ್ಮುಖ ಇವ ಅತ್ರ ಉಗ್ರಶಬ್ದೇನ ರುದ್ರಯೇವ ಉಚ್ಯತೆ. ಬ್ರಹ್ಮಶಬ್ದದಿಂದ ನಾವು ಪರಬ್ರಹ್ಮನನ್ನು ತಗೊಳ್ಳಿಲ್ಲ, ಇಲ್ಲಿ ಚತುರ್ಮುಖ ಬ್ರಹ್ಮನನ್ನೇ ತಗೊಂಡೇವಲ್ಲ. ಹಾಗೆ ಉಗ್ರ ಶಬ್ದದಿಂದಲೂ ಕೂಡ ಉಗ್ರನಾದ ಮತ್ಯಾವನೋ ದೇವತೆ ಅಂತ ತಿಳ್ಕೊಂಡು ಬಿಡಬಾರದು, ರುದ್ರನನ್ನೇ ತಿಳ್ಕೋಬೇಕು. ಯಾಕಂದ್ರೆ ಉಗ್ರಹ ಕಪರ್ದಿ ಶ್ರೀಕಂಠ ಇತ್ಯಾದಿ ಕೋಶದಲ್ಲಿ ಪ್ರಸಿದ್ಧವಾಗಿದೆ. ಸಮುದ್ರ ಅಪ್ಸ್ವಂತ ಅಂತರ್ಯೋನಿ ಶಬ್ದಾರ್ಥಸ್ಯ ನಿರ್ದೇಶೇನ ಚ ನಾರಾಯಣ ಪದ ಯೌಗಿಕಾರ್ಥಸ್ಯ ಸೂಚಿತತ್ವಾತ್ ಪ್ರಸಿದ್ಧತ್ವಾಚ್ಚ ಸಯೇವ ಅತ್ರ ನಿರ್ದಿಶ್ಯತೆ. ಸಮುದ್ರದಲ್ಲಿ ಮಲಗಿದ್ದಾನೆ ಅಂತ ಬಂತಲ್ಲ, ಆದ್ರಿಂದ ಏನು ಹೇಳಿದಾಗಾಯ್ತು ಅಂದ್ರೆ ನಾರಾಯಣ ಎಂಬ ಶಬ್ದದ ಯೌಗಿಕಾರ್ಥವನ್ನು ಕೂಡ ನಾವು ತಿಳಿದಾಗಾಯ್ತು. ಯಾಕೆಂದ್ರೆ ನಾರಾಯಣ ಎಂಬ ಶಬ್ದಕ್ಕೂ ಇದೇ ಅರ್ಥ. ಈ ಅಂಬರಣಿ ಸೂಕ್ತ ಮಮ ಯೋನಿರಪ್ಸ್ವಂತ ಸಮುದ್ರೆ ಅಂತ ಹೇಳುವ ಮೂಲಕ ನಾರಾಯಣ ನನಗೆ ನನ್ನ ಪ್ರಭಾವಕ್ಕೆ ಕಾರಣನಾಗಿದ್ದಾನೆ, ನನಗೂ ಅವನು ಮೂಲನಾಗಿದ್ದಾನೆ ಅಂತ ತಿಳಿಸ್ತಾ ಇದ್ದಾಳೆ. ಯಾಕೆಂದ್ರೆ ನಾರಾಹ ಅಂದ್ರೆ ಆಪಹ, ಅಯನಂ ಯಸ್ಯ ಸಹ ನಾರಾಯಣ ಅಂತ ಹೀಗೆ ಕಂಡು ಬಂದಿದೆ. ನಮಗೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಮುಂದೆ ಆ ಶ್ಲೋಕನೇ ಬರ್ತದೆ. ನಾರಾ ಆಪಸ್ಸ ಸಮಾಖ್ಯಾತಾಹ ತಾಸಾಂ ಅಯನ ಆಪೋ ನಾರಾ ಇತಿ ಪ್ರೋಕ್ತಾಹ ನಾರಾಹ ಆಪಸ್ಸಮಾಖ್ಯಾತಾಹ ಆಪೋ ವೈ ನರಸೂನವಃ ತಾನ್ಯೇವ ಚ ಅಯನಂ ತಸ್ಯ ತಸ್ಮಾತ್ ನಾರಾಯಣ ಸ್ಮೃತಃ ಅಂತ ಇದು ಪ್ರಸಿದ್ಧವಾದ ಶ್ಲೋಕ. ನೀರನ್ನ ನಾರ ಅಂತ ಕರೀತಾರಂತೆ. ಯಾಕೆಂದ್ರೆ ಅದು ನರಶಬ್ದವಾಚ್ಯನಾದ ಭಗವಂತನಿಂದ ಹುಟ್ಟಿದ್ದು, ನರನಿಂದ ಜಾತವಾದ್ರಿಂದ ಅದು ನಾರ, ಮತ್ತದು ಅವನಿಗೆ ಆಶ್ರಯವಾಗಿದೆ. ತಾನಿ ಏವ, ಆ ನೀರೇ, ತಸ್ಯ ಅಯನಂ, ಆ ಭಗವಂತನಿಗೆ ಅಯನವಾಗಿದೆ ಅಂತ ಅಯನ ಶಬ್ದ, ನಪುಂಸಕಲಿಂಗವಾದ ಅಯನ ಶಬ್ದವನ್ನ ಸೂತ್ರವು ಕೂಡ ಪ್ರಯೋಗ ಮಾಡಿ, ಒಂದು ಪುರಾಣದ ವಾಕ್ಯನೂ ಕೂಡ ಪ್ರಯೋಗ ಮಾಡಿದೆ. ತಾನ್ಯೇವಚ ಅಯನಂ ತಸ್ಯ ಅಂತ ಹೀಗೆ. ಅಯನ ಶಬ್ದ ಪುಲ್ಲಿಂಗದಲ್ಲೂ ಇದೆ, ಆದರೆ ಅದು ನಪುಂಸಕಲಿಂಗದಲ್ಲೂ ಇದೆ. ಅಯನ ಶಬ್ದವನ್ನು ನಪುಂಸಕಲಿಂಗದಲ್ಲಿ ಪ್ರಯೋಗ ಮಾಡುವುದು ತಪ್ಪೇನಲ್ಲ. ಪಾಣಿನಿ ವ್ಯಾಕರಣದ ಪ್ರಕಾರ ಅದು ನಪುಂಸಕಲಿಂಗನೇ. ಆ ಪಾಣಿನಿ ವ್ಯಾಕರಣವನ್ನು ಅನುಸರಿಸಿ ನಾವು ಅಯನ ಶಬ್ದವನ್ನು ನಪುಂಸಕಲಿಂಗದಲ್ಲಿ ಪ್ರಯೋಗ ಮಾಡಬಾರದು ಅಂತ ಕೆಲವರು ಹೇಳೋರಿದ್ದಾರೆ. ಪಾಣಿನಿ ವ್ಯಾಕರಣವನ್ನು ನಾವು ಅವಲಂಬಿಸಬೇಕಾಗಿಲ್ಲ, ಆದರೆ ಪುರಾಣ ಅಯನ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದೆ.
ತಾನ್ಯೇವಚ ಅಯನಂ ತಸ್ಯ ಅಂತ. ಆದ್ರಿಂದ ಅಯನ ಶಬ್ದ ನಪುಂಸಕಲಿಂಗದಲ್ಲಿ ಪ್ರಯೋಗ ಮಾಡಲಿಕ್ಕೂ ಏನು ತೊಂದರೆ ಇಲ್ಲ. ತಾನ್ಯೇವಚ ಅಯನಂ ತಸ್ಯ ತಸ್ಮಾ ನಾರಾಯಣ ಸ್ಮೃತಃ ಅಂತ. ಮತ್ತೆ ಇದಕ್ಕೆ ಇನ್ನೊಂದು ಹರಿವಂಶದಲ್ಲಿ ಬಂದಿರುವ ಅರ್ಥ ಇದೆ. ನೀರು ಭಗವಂತನಿಗೆ ಆಶ್ರಯ ಆಗುವುದು ಅಂದ್ರೆ ನೀರ ಮೇಲೆ ಅವನು ಮಲಗುವುದು ಅಂತ ಅರ್ಥ. ಇದು ಪ್ರಸಿದ್ಧವಾದ ಅರ್ಥ. ಹರಿವಂಶದಲ್ಲಿ ನೀರಿಗೆ ಇವನು ಆಶ್ರಯನಾಗಿದ್ದಾನೆ ಅನ್ನೋ ಅರ್ಥ ಹೇಳಿದ್ದಾರೆ. ಅದು ತುಂಬಾ ಸುಂದರವಾಗಿದೆ. ನಾರಾ ಆಪಸಮಾಖ್ಯಾತ ತಾಸಾಮಯನಮಾದಿತ ಯತಸ್ತ್ವಂ ಭೂತಭವ್ಯೇಶ ತನ್ನಾರಾಯಣ ಶಬ್ದಿತಃ ಅಂತ. ಶಿವ ನಾರಾಯಣನನ್ನ ಸಂಬೋಧನೆ ಮಾಡಿ ಅವನ ಅನೇಕ ನಾಮಗಳನ್ನ ನಿರ್ವಚಿಸುವಂತಹ ಒಂದು ಸಂದರ್ಭ ಅದು. ನಾರಾಹ ಅಂದ್ರೆ ನೀರು. ಆ ನೀರಿಗೆ ತಾಸಾಂ ಅಯನಂ ತ್ವಂ. ಹಿಂದೆ ನಾರಾಹ ಅಯನಂ ಯಸ್ಯ ಸಹ ನಾರಾಯಣ ಅಂತದು ಬಹುರೀಹಿ. ಬಹುರೀಹಿ ಮಾಡಿದಾಗ ಅಯನ ಅಂತ ನಪುಂಸಕಲಿಂಗ ಇದ್ದದ್ದು ಮುಂದೆ ಬಹುರಿ ಸಮಾಸದ ಬಳಿಕ ಪುಲ್ಲಿಂಗ ಆಗೋ ಸಹಜ. ಇಲ್ಲಿ ನಾರಾಯಣಂ ನಾರಾಯಣಂ ಅಂದ್ರೆ ಜಲಾನಾಂ, ಅಯನಂ ಇವನು ಆಶ್ರಯನಾಗಿದ್ದಾನೆ. ಹೀಗೆ ಷಷ್ಠಿ ತತ್ಪುರುಷನೇ ಮಾಡಿ ನಾರಾಯಣ ಅಂತ ಮಾಡಿಬಿಡ್ಬೋದು. ಇಲ್ಲಿ ನಾರಾಯಣಂ ಅಯನಃ ನಾರಾಯಣ ಅದು ಸರಿಯೇ. ನಾರಾಯಣಂ ಅಯನಃ ನಾರಾಯಣ ಅಂತ ಮಾಡಿದ್ರು ಸರಿಯೇ. ಅಯನ ಶಬ್ದ ಎರಡೂ ಲಿಂಗದಲ್ಲಿ ಇರ್ತದೆ. ಭಗವಂತನನ್ನ ಅಯನಂ ಅಯನಃ ಅಂತ ಎರಡೂ ಥರ ಯಾಕೆ ಹೇಳ್ತೀವಿ ಅಂದ್ರೆ, ಅದು ಹಿಂದೊಂದು ಮಾತು ಹೇಳಿದ್ದೆ ನಾನು ಆವಾಗ. ಲಿಂಗ ನಿರ್ಣಯ ಅಂತ ಒಂದು ಗ್ರಂಥ ಇದೆ, ಛಾಂದೋಗ್ಯ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸ್ತಾರೆ. ಸ್ತ್ರೀಗುಣ ಪುಂಗುಣಾಶ್ಚೈವ ಯದಧೀನಾ, ಯಾವ ಭಗವಂತನ ಅಧೀನವಾಗಿವೆ ಸ್ತ್ರೀಯರ ಗುಣಗಳು ಮತ್ತು ಪುರುಷರ ಗುಣಗಳು. ಆದ್ರಿಂದ ಅವನಲ್ಲಿ ಸ್ತ್ರೀಲಿಂಗ ಶಬ್ದವನ್ನು ಪ್ರಯೋಗ ಮಾಡಬಹುದು, ಪುಲ್ಲಿಂಗ ಶಬ್ದವನ್ನು ಪ್ರಯೋಗ ಮಾಡಬಹುದು. ಇದ್ದ ಶಬ್ದದ ನಿಮಗೆ ಪ್ರಸಿದ್ಧಿಯ ದೃಷ್ಟಿಯಿಂದ ಅದು ಸ್ತ್ರೀಲಿಂಗ ಆಗಿದ್ರು ಅದು ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಬಹುದು, ಪುಲ್ಲಿಂಗ ಆಗಿದ್ರೆ ಸ್ತ್ರೀಲಿಂಗದಲ್ಲೂ ಪ್ರಯೋಗ ಮಾಡಬಹುದು ಅವನ ಮಟ್ಟಿಗೆ ಅಂತ. ಹೀಗಲ್ಲಿ ತದ ಯದಧೀನಾ ವ್ಯತ್ಯಯ ಸ್ಯಾತ್ ಲಿಂಗಾನಾಂ ತತ್ರ ಸರ್ವಶಃ ಅಂತ ಆಚಾರ್ಯರು ಛಾಂದೋಗ್ಯ ಭಾಷೆಯಲ್ಲಿ ಹೇಳ್ತಾರೆ. ಆದ್ರಿಂದ ನೀರು ಇವನಿಗೆ ಆಶ್ರಯ. ಯಾರಿಗೆ ನೀರು ಆಶ್ರಯವನು ಅವನು ನಾರಾಯಣ ಅಂತ ಬಹುರಿಗೆ, ನೀರಿಗೆ ಆಶ್ರಯನಾದವನು ಅಂತ ಷಷ್ಠಿ ತತ್ಪುರುಷ ಹರಿವಂಶಕ್ಕೆ ಅನುಗುಣವಾಗಿ. ಆದ್ರಿಂದ ನಾರಾಯಣ ಎಂಬ ಶಬ್ದದ ಅರ್ಥವನ್ನ ಇಲ್ಲಿ ಅಪ್ಸು ಅಂತ ಸಮುದ್ರ ಎನ್ನುವ ಅಂಬೃಣಿ ಸೂಕ್ತ ವರ್ಣನೆ ಮಾಡಿದೆ. ಮುಂದೆ ಇದೊಂದು ವಾಕ್ಯ ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಸ್ವಭರ್ತೃ ನಾಮಗ್ರಹಣಂ, ಅದಾದ್ಮೇಲೆ ಒಂದು ಫುಲ್ ಸ್ಟಾಪ್ ಇದೆ. ಅನುಚಿತಂ ಮಿತಿ ಜ್ಞಾಪಯಿತು ನ ಕೃತಂ ಅಂತಿದೆ. ಅಲ್ಲಿ ನಡುವೆ ಇಡೋ ಫುಲ್ ಸ್ಟಾಪ್ ಅನ್ನು ಹೊಡೆದು ಹಾಕೊಂಬಿಡಿ. ತನ್ನಾಮಗ್ರಹಣಂ ಲಕ್ಷ್ಮ್ಯಾ ಸ್ತ್ರೀಣಾಂ ಸ್ವಭರ್ತೃ ನಾಮಗ್ರಹಣಂ ಅನುಚಿತಂ ಇತಿ ಜ್ಞಾಪಯಿತು ನ ಕೃತಂ. ಈ ಥರ ಮಮ ಯೋನಿಹಿ ಅಪ್ಸ್ವಂತ ಸಮುದ್ರ ಅಂತೆಲ್ಲ ಕತೆ ಹೇಳಿದ್ಲು ಲಕ್ಷ್ಮೀದೇವಿ. ನಾರಾಯಣನ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಲಿಲ್ಲ ಅಂದ್ರೆ, ಅದು ಸ್ತ್ರೀಯರು ತಮ್ಮ ಪತಿಯ ಹೆಸರನ್ನ ಈಗ ನೇರವಾಗಿ ಹೇಳಬಾರದು ಅನ್ನೋದಕ್ಕಾಗಿ ತನ್ನಾಮಗ್ರಹಣಂ ನಾರಾಯಣ ನಾಮಗ್ರಹಣಂ ನ ಕೃತಂ ಲಕ್ಷ್ಮೀದೇವಿಯಿಂದ ಮಾಡಲ್ಪಡಲಿಲ್ಲ. ಯಾಕೆಂದ್ರೆ ಸ್ತ್ರೀಣಾಂ ಸ್ವಭರ್ತೃ ನಾಮಗ್ರಹಣಂ ಅನುಚಿತಂ, ನಡುವಿನ ಫುಲ್ ಸ್ಟಾಪ್ ತೆಗೆದುಬಿಡಿ. ಹೀಗೆ ಅನುಚಿತ ಆದ್ರಿಂದ ಅವಳು ನಾರಾಯಣ ಅನ್ನೋದನ್ನೇ ವಿಸ್ತರಿಸಿ ಹೇಳಿದ್ಲೆ ಹೊರತು ಆ ಶಬ್ದವನ್ನು ಪ್ರಯೋಗ ಮಾಡಲಿಲ್ಲ ಅಂತ ತಿಳ್ಕೊಳ್ಬೇಕು. ಆದರೂ ಲಕ್ಷ್ಮೀದೇವಿ ಅಂತ ದೊಡ್ಡ ದೇವತೆಗೆ ಅವನ ನಾರಾಯಣ ಶಬ್ದವನ್ನು ಅವಳು ನಿರಂತರವಾಗಿ ಧ್ಯಾನಿಸ್ತಾ ಇರ್ತಾಳೆ, ಜಪಿಸ್ತಾ ಇರ್ತಾಳೆ. ಅವಳಿಗೆ ಅನುಚಿತ ಏನಲ್ಲ. ಆದರೆ ಒಂದು ಲೌಕಿಕ ಪ್ರಸಿದ್ಧಿಯೂ ಆಗಿದೆ. ಅದಕ್ಕನುಸಾರವಾಗಿ ಅವಳು ಮಾಡಿದಾಳೆ ಅಂತ ತಿಳ್ಕೋಬಹುದು ನಾವು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.